ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ ನನ್ನದು ಫೇವ್ರೆಟ್ ಥಿಂಗ್ಸ್ ಅನ್ನು ಇವಳು ಗೆಸ್ ಮಾಡ್ತಾಳೆ. ಮುಸುಂಡಿಗೆ ಬಿಟ್ರೆ ಮುಸುಂಡ್ ರೆಟ್ಟಿ ಹೋಗ್ಬೇಕು. ಹಾ ಓದ್ಕೋ ಬರಿ ಎಂತಾದ್ರು. ಫಸ್ಟ್ ಕ್ವಶನ್ ಫೇವ್ರೆಟ್ ಕಲರ್ ನಾನು ಬರೀತೆ ಇಲ್ಲಿ. ನಂದು ಫೇವ್ರೆಟ್ ಕಲರ್ ಎರಡು ಉಂಟು. ಯಾವ್ದಂತ ಬರೆಯೋದು? ನಾನು ಬರೀತೆ ಒಂದು ಎಂತ ಬರ್ಡೇ. ಇವಳು ಸೋಲ್ತಾಳೆ ಗ್ಯಾರಂಟಿ. ನಿನ್ನ ಫೇವ್ರೆಟ್ ಕಲರ್ ಎಂತದ ಕರ್ಮ? ಇದು ಕೊಡು, ಕ್ಲೂ ಕೊಡು. ಅದು ತುಂಬಾ ಲೈಟ್ ಕಲರ್, ಡಾರ್ಕ್ ಕಲರ್ ಅಲ್ಲ. ಬೇರೆ ಸದ್ಯಕ್ಕೆ ಸಾಕು. ನಾನು ಕೇಳಿದ್ದು ನಾನು ಕ್ಲೂ ಬೇರೆ ಇದ್ರಲ್ಲ ನಿಂಗೆ ಕೊಡ್ತೇನೆ. ಆರೆಂಜ್. ಫಸ್ಟ್ ಬರ್ಕೋ ಅಲ್ಲಿ. ಇಲ್ಲ, ನನ್ನ ಫೇವ್ರೆಟ್ ಕಲರ್ ಪಿಂಕ್. ಆಯ್ತು, ನಿಂಗೆ ಗೋಮ್ಲಟ್ 0. ನೆಕ್ಸ್ಟ್ ನನ್ನ ಫೇವರೇಟ್ ಫುಡ್. ಇನ್ನೆಂತ ಬರೆಯೋದು? ನನ್ನ ಫೇವರೇಟ್ ಫುಡ್ ಇದು ನಾನ್ ವೆಜ್ ಅಲ್ಲಿ ಬರ್ತದೆ, ಸಾಕು. ಬಿರಿಯಾನಿ. ಅದು ನೀ ಬರಿಬೇಕು, ನಂಗೆ ಗೊತ್ತಿಲ್ಲ ಎಂತ ಅಂತ. ಬಿರಿಯಾನಿ, ಶರ್ಮಾ, ಫಿಶ್ ಫ್ರೈ. ನನ್ನ ಫೇವರೇಟ್ ಫಿಶ್ ಫ್ರೈ ಮಾರೆ. ಹಾಗೆ ಬಿರಿಯಾನಿ ಸಹ ನಾನು ಜಿಂದಾಗಿ ತಿಂತೀನಿ. ನನಗೆ ಜಾಸ್ತಿ ಇಷ್ಟ ಫಿಶ್ ಫ್ರೈ. ಅದು ಯಾಗೋದಿಂದ ಅವಳು ಬೇಕಾದ ಸೋಲಿಸ್ಲಿಕ್ಕೆ ನೋಡ್ದೆ ಆಯ್ತಾ. ಆಯ್ತು, ನಿಂಗೆ 0, ನಾನು 1 ಅಂತಕ್ಕೆ ಬರ್ದದ್ದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಫೇವ್ರೇಟ್ ಸಾಂಗ್ ರೈಟ್ ನೌ. ಇದು ನನ್ನದು ಕನ್ನಡ ಸಾಂಗ್. ಅದ ಜಗಜ್ಜಾಲ ಪಾಲ ಮದ. ನಂಗೆ ಗೊತ್ತಿಲ್ಲ ಕನ್ನಡ ಸಾಂಗ್. ಕನ್ನಡ ಸಾಂಗ ಕ್ಲೂ ಕೊಡು ಯಾರದಂತ. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್. ನೀನು ಶಿವರಾಜ್ ಕುಮಾರ್. ಇನ್ನೊಂದು ಕ್ಲೂ ಕೊಟ್ಟೆ, ಟಗರ್ ಮೂವಿ ಇದ್ದು. ಇದು ಬದುಕಿನ ಬಣ್ಣವೇ ಅದೆಲ್ಲ. ಕರೆಕ್ಟ್, ಅದೇ ಸಾಂಗ್ ಬದು. ಅದು ಅವಳಿಗೆ ಗೊತ್ತಿಲ್ಲ ಸಾಂಗ್. 1 ಪಾಯಿಂಟ್. ನೆಕ್ಸ್ಟ್ ಫೇವ್ರೇಟ್ ಮೂವಿ ಆರ್ ಸೀರೀಸ್ ಅಲ್ಲಿ ನಾನು ಎಂತ ತಕೊಳ್ಳೋದು? ನಂಗೆ ಇತ್ತು ಮಾರೆ ಫೇವ್ರೇಟ್. ಇದು ಜುರಾಸಿಕ್ ವರ್ಲ್ಡ್, ಜುರಾಸಿಕ್ ಪಾರ್ಕ್ ಎಲ್ಲ ಜುರಾಸಿಕ್ ಅಲ್ಲ ವನಿಲ್. ನನ್ಗೆ ಗೊತ್ತಿತ್ತು ಫೇವ್ರೇಟ್ ಸೀರೀಸ್ ಎಂತ ಗೊತ್ತುಂಟ. ಹಾ, ನನ್ನ ಫೇವ್ರೇಟ್ ಮೂವಿ ಬರೀತೆ, ಅದೊಂದು ಒಳ್ಳೆ ಇತ್ತು. ಅಲ್ಲಿ ಬೇಡ, ಸೀರೀಸ್ ಅಲ್ಲಿ ಬರೀವ. ಎಂತ ಬರೆಯುವುದು? ಫೇವ್ರೇಟ್ ಮೂವಿ ಬರೀತು. ಇದು ನಾನು ನಿಂಗೆ ಮೊನ್ನೆ ಎಲ್ಲ ಹೇಳ್ತಿದ್ದೆ, ನೀನು ನೋಡಿದ್ಯಾ ಅಂತ ಕೇಳ್ತಾ ಇದ್ದೆ. ನೀನ್ ಸ್ವಲ್ಪ ಬಾಯಿ ಮುಚ್ಚು ಮಾರಿ, ನೀನ್ ಬರೀ. ಇವಳು ಎಂತ ಇದು ಎಲ್ಲ ರೂಲ್ಸ್ ಬ್ರೇಕ್ ಮಾಡುದು. ಇದು ಫೇವ್ರೇಟ್ ಮೂವಿ, ಇದು ಇಂಡಿಯನ್ ಮೂವಿ, ಮಲಯಾಳ ಮೂವಿ ಅಲ್ಲ. ನಾನ್ ಎಂತಕ್ಕೆ ಅದು ಹೇಳ್ಬೇಕು? ನೀನ್ ಎಂತಾರು ಕ್ಲೂ ಕೊಟ್ಟಿದ್ಯಾ ನಂಗೆ? ಕೇಳಿದೆ ನಂತರ ಅಷ್ಟೆಲ್ಲ ಕೇಳಿದೆ. ತಂತ್ರಂ. ಇಲ್ಲ, ನಾನ್ ಫಸ್ಟ್ ಬರ್ಕೊಳ್ತೆ. ಇಂಡಿಯನ್ ಮಲಯಾಳಂ ಮೂವಿ ಬ್ರಹ್ಮಯುಗಂ. ಚಂದ ಇತ್ತು. ಡ್ರಾಮ ಎಂತದು? ಬ್ರಹ್ಮಯುಗಂ. ಇವಳು ತಂತ್ರಂ ಅಂತೆ. ಅದು ಬ್ರಹ್ಮಯುಗಮ ಗೊತ್ತಿಲ್ಲ. ಒಟ್ಟು ತುಂಬಾ ಚಂದ ಇತ್ತು ಮೂವಿ, ಥ್ರಿಲ್ಲರ್ ಮೂವಿ. ಆಕ್ಚುಲಿ ಇನ್ನೂ ತುಂಬಾ ಫೇವ್ರೇಟ್ ಮೂವಿ ಉಂಟು, ಬಟ್ ಅದು ತುಂಬಾ ಇಷ್ಟ ಆಗಿದ್ದದ್ದು. ನೆಕ್ಸ್ಟ್ ಫೇವ್ರೇಟ್ ಸೀಸನ್ ನಂದು ಸಮರ್. ತೋರ್ಸಲ್ಲಿ ನೀನು ಬರ್ದದ್ದು. ನನ್ನ ಫೇವರೇಟ್ ಇದು ವಿಂಟರ್. ಸಾಕು, ಅವಳು ಬರ್ದಿದ್ರು. ಒಂದು ಹಾಕು ನಂಗೆ ಸಹ. ಇಲ್ಲ, ನಿಂಗೆ 0. ನೆಕ್ಸ್ಟ್ ನಂದು ಫೇವರೇಟ್ ಹಾಬಿ. ಇದು ಹುಡುಗಿ ಗೊತ್ತಿರ್ಬೇಕು. ನಂಗೆ ಗೊತ್ತಿಲ್ಲ. ನೀನು ಬ್ಯಾಡ್ದಿದ್ರೆ ಹೇಳ್ಬೇಡಿ. ಇದು ನಿನ್ನ ಹಾಗೆ ಅಲ್ಲ, ಇದು ನಂದು ಸ್ವಲ್ಪ ಡಿಫ್ರೆಂಟ್. ನೀನು ಬ್ಯಾಡ್ದಿದ್ದೆಲ್ಲ ಬರಿಬೇಡ್ವಾ? ಬರ್ದ್ರೆ ಮತ್ತೆ ಕ್ವಶನ್ ಕಟ್ ಮಾಡಿ. ಎಂತದ ತೋರ್ಸಲ್ಲಿ? ಅದೆಂತ ಇವಳು ಕರೆಕ್ಟ್ ಬರ್ದಿದ್ದ, ಆದ್ರೆ ಬ್ಯಾಡ್ದಿದ್ದು ಬರ್ತದ ಅದನ್ನು ತಿರುಗಿಸ್ಕೊಂಡು. ನಾನು ಪ್ಲೇಯಿಂಗ್ ವಿತ್ ಕ್ಯಾಟ್ ಬರ್ದಿದ್ದೇನೆ. ಇವಳು ಬರ್ದಿದ್ದ ಅವಳೇ ಮಾಡುದು, ನಾನ್ ಮಾಡುದಲ್ಲ. ಸಾಕು, ನಾನ್ ಮಾಡುದಿಲ್ಲ. ಅದು ರಾಂಗ್. ನಿನ್ನ ಅದು 0 ನಿನ್ಗೆ. ಅದು ನಾನು ಮಾಡುದಿಲ್ಲ. ಅವಳದು ಫೇವ್ರೇಟ್ ಹಾಬಿ ಕಕ್ಕೂಸ್ ಕ್ಲೀನಿಂಗ್ ಆಫ್ ಕ್ಯಾಟ್ಸ್. ನಾನಿಲ್ಲ ಇದಕ್ಕೆ. ಇದು ನಾನು ಮಾಡುದಿಲ್ಲ. ಇದು ಅವಳು ನೇಹವೇ ಮಾಡುದು. 6, ನಿನ್ಗೆ 0. ಒಂದೇ ಪಾಯಿಂಟ್ ಇಷ್ಟ. ನೆಕ್ಸ್ಟ್ ಕ್ವಶನ್. ನಂದು ಫೇವ್ರೇಟ್ ಸ್ನ್ಯಾಕ್. ಫೇವ್ರೇಟ್ ಸ್ನ್ಯಾಕ್ ಎಂತದ? ನಂಗೆ ಗೊತ್ತಾಯ್ತು. ಇರು ಮಾರಿ, ಎಂತ ಬರೆಯುವುದು?
ಫೇವ್ರೆಟ್ ಸ್ನ್ಯಾಕ್ ಎಂತ? ನಾನು ಮೋಮೋಸ್ ಬರ್ದೆ. ನೀ ಅಂತ ಬರ್ದೆ? ಮಿಯೋ ವೆಟ್ ಫುಡ್. ಇವಳು ಬಜ್ಜಿ ಬ್ಯಾಡ್ದಿದ್ದದ್ದೇ ಬರೆಯುದು, ನಿಂಗೆ ಜೀರವೇ. ನೆಕ್ಸ್ಟ್ ನಂದು ಫೇವ್ರೆಟ್ ಹಾಲಿಡೇ ಪ್ಲೇಸ್. ನಂಗೆ ಗೊತ್ತಾಯ್ತು. ತಡ್ಕೊ ಮಾರೆ, ಇದು ನಾನು ಹೇಳ್ತೆ ಎಲ್ಲಿ ಅಂತ. ಫೇವ್ರೆಟ್ ಹಾಲಿಡೇ ಪ್ಲೇಸ್ ಘಟ್ಟಕ್ಕೆ ಹೋಗುದು, ಚಿಕ್ಕಮಂಗ್ಳೂರು. ಇದು ನಾನು ಬರೀತೆ ಚಿಕ್ಕಮಂಗ್ಳೂರು. ಎಸ್, ಚಿಕ್ಕಮಂಗ್ಳೂರು. ಆಯ್ತು, ಒಂದು ಪಾಯಿಂಟ್. ಚಿಕ್ಕಮಂಗ್ಳೂರು ಬೆಸ್ಟ್ ಪ್ಲೇಸ್. ಹೋಗಿದ್ದೆ ಇಲ್ಲ? ಹೌದು ಮರೆ, ಹೋದದಲ್ಲ ಕಳಸ ಚಿಕ್ಕಮಂಗ್ಳೂರು ತನಕ ಹೋಗಿದ್ದೇವಲ್ಲ. ಚಿಕ್ಕಮಂಗ್ಳೂರು ತನಕ ಹೋಗ್ಲಿಲ್ಲ, ಕಳಸ ಇಲ್ಲ ಚಿಕ್ಕಮಂಗ್ಳೂರಲ್ಲಿ. ನೀನು ಹೆಸರು ಮಾಡಿ ಈಗ. ಆದ್ರೂ ನಂಗೆ ಇಷ್ಟ ಅದು. ನೆಕ್ಸ್ಟ್ ಫೇವ್ರೆಟ್ ಅನಿಮಲ್? ಕ್ಯಾಟ್. ಇದು ಆಬ್ವಿಯಸ್, ಇದು ಕ್ಯಾಟ್. ಅದ್ರದ್ದೇ ಕಕ್ಕುಸ್ ಎಲ್ಲ ಗೋರುದವಳು. ಅದು ಇವಳೆ ಗೋರುದು, ನಾನಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಎಂತ ಹೇಳಿದ್ದು? ಫೇವರೇಟ್ ಅದಲ್ಲ ಇನ್ಫ್ಲೂಯೆನ್ಸರ್. ಅಲ್ಲ ಮರೆ, ಫೇವ್ರೆಟ್ ಎಂತ? ಫೇವ್ರೆಟ್ ಎಂತ ಇತ್ತು? ಫೇವರೇಟ್ ಗೇಮ್. ನಂದು ಫೇವ್ರೆಟ್ ಗೇಮ್ ಇದು. ನಾನು ನಿಂಗೆ ಜಾಸ್ತಿ ಪಾಯಿಂಟ್ ಕೊಡ್ಲಿಕ್ಕೆ ನಾನು ಬಿಡುದಿಲ್ಲ. ಇದು ಆಯ್ತು, ನೀನ್ ವಿನ್ ಆಗ್ತಿ. ನಾನು ಸುಳ್ಳೆಲ್ಲ ಹೇಳುದಿಲ್ಲ, ನಾನು ಸತ್ಯವೇ. ಅಮಾಂಗ್ ಅಸ್. 1 2 3 4 ಪಾಯಿಂಟ್ ನಂಗೆ. ನನ್ನ ಫೇವ್ರೆಟ್ ಗೇಮ್ ಬೇರೆ ಬೇರೆ ಬೋದಿತ್ತು. ನಂಗೆ ಸಹ ಥ್ರೋ ಬಾಲ್ ಇಷ್ಟ. ನಿಂಗೆ ಬಾಲ್ ಹಿಡಿದಕ್ಕೆ ಬರುದಿಲ್ಲ? ಅದು ನಿಂಗೆ ಬರುದಿಲ್ಲ. 4 ನಾನು ವಿನ್. ಹೋಗ, ಇವಳು ವಿನ್ ಅಲ್ಲ, ನಾನ್ ಬೇಕಾದ್ರೆ ಬೇರೆ ಬಾರಿ ಪಾಪ ಅಂತ ಹೇಳಿ ಚಾಲೆಂಜ್ ಕೊಟ್ಟದ್ ನೀನು, ಅಲ್ಲಿ ಬರ್ದದ್ದಾಗಿದೆ. ನಾನು ಗೊತ್ತಾಯ್ತಲ್ಲ. ಆಯ್ತು, ಇದು ಈಕ್ವಲ್. ಆಯ್ತು ಮಾರೆ, ನಿನ್ಗೆ 4 ಪಾಯಿಂಟ್. ಸೊ ಗೈಸ್, ಇವತ್ತಿದ್ದು ವಿಡಿಯೋ ಇಷ್ಟೇ. ನೀವು ವಿನ್ ಆದ್ಲು ಹೇಳು. ನೀನ್ ವಿನ್ ಆದಿ, ಅವಳಿಗೆ 4 ಪಾಯಿಂಟ್. ಅದು ನಾನು ಕೊಟ್ಟದ್ದು ಬೇಕಂತ ಪಾಪ ಅಂತ. ಮತ್ತೆ ನಾನು ಅವಳದ್ದು 3 ಗೆಸ್ ಮಾಡಿದೆ ಔಟ್ ಆಫ್ 10. ಇದಿಷ್ಟೇ ಇವತ್ತಿದ್ದು ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಾಯ್.